చెప్పినాను నేను ఆల్రెడీ చెప్పినాను నేను కూడా ಓಂ ಶಾಂತಿ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರ ಶ್ರದ್ಧಾಂಜಲಿ ಒಂದು ಪ್ರಾರ್ಥನೆ ಟೈಮಲ್ಲಿ ಇವತ್ತು ಒಂದು 2 ನಿಮಿಷ ಮೌನವನ್ನು ಆಚರಿಸಿ. ಓಂ ಶಾಂತಿ. ಏನು ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು ಒಂದು ಶ್ರದ್ಧಾಂಜಲಿಯನ್ನು ನಮ್ಮ ಮುಳಬಾಲ್ ತಾಲೂಕು ಎನ್ನುವಡ್ಡಲ್ಲಿ ಟೊಮಾಟೊ ಮಾರ್ಕೆಟಲ್ಲಿ ಶ್ರದ್ಧಾಂಜಲಿಯನ್ನು ಆಚರಿಸಲಾಗಿದೆ. ಇದಕ್ಕೆ ಎಲ್ಲ ನಮ್ಮ ಮಂಡಿ ಮಾಲೀಕರು ಮತ್ತು ಎಲ್ಲ ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು ಎಲ್ಲರೂ ಬಂದು ಈ ಶ್ರದ್ಧಾಂಜಲಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು ಶಾಸಕರಾಗಿ, ಸಂಸದರಾಗಿ, ಕೇಂದ್ರ ಸಚಿವರಾಗಿ, ಪಾರ್ಟಿಯ ಅಧ್ಯಕ್ಷರಾಗಿ, ಅದೇ ರೀತಿ ಮುಖ್ಯಮಂತ್ರಿಗಳಾಗಿ ಎಲ್ಲ ಹುದ್ದೆಗಳನ್ನು ಅನುಭವಿಸಿದ್ದಾರೆ. ಯಾಕಂದರೆ ಅವರು ಎಲ್ಲ ಹುದ್ದೆಗಳನ್ನು ಅನುಭವಿಸ್ಬೇಕಂದ್ರೆ ಅವರ ಒಳ್ಳೆಯತನದಿಂದ ಅವರು ಮಾಡುವ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಒಂದು ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಎಲ್ಲ ಆಫೀಸ್ಗಳಾಗಲಿ, ಎಲ್ಲ ಶಾಲೆಗಳಾಗಲಿ, ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ನೋಡಿದ್ರೂ ಅವ್ರಿಗೆ ಶ್ರದ್ಧಾಂಜಲಿ ಮಾಡ್ತಾರೆ. ಅಂದರೆ ಅಂಥ ಒಳ್ಳೆಯ ವ್ಯಕ್ತಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳ್ಕೊಂಡಿದ್ದಕ್ಕೆ ಬಹಳ ದುಃಖ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅವ್ರು ಮಾಡೋ ಸೇವೆಗಳು ಎಷ್ಟು ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ. ಅವರ ಅವಧಿಯಲ್ಲಿ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಒಳ್ಳೆಯ ಒಂದು ನಮ್ಮ ರಾಜ್ಯಕ್ಕೆ ಕೇಂದ್ರ ಸಚಿವರಾದಾಗ ಕೂಡ ಒಳ್ಳೆಯ ಒಂದು ಒಳ್ಳೆಯ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ಅಷ್ಟು ಸುಂದರವಾಗಿದೆ ಅಂದರೆ ನಮ್ಮ ಎಸ್ ಎಂ ಕೃಷ್ಣ ಅವರು ಮತ್ತು ಅನೇಕ ನಮ್ಮ ರೈತರಿಗಾಗಲಿ, ನಮ್ಮ ಸಾರ್ವಜನಿಕ ಎಲ್ರಿಗೂ ಸಹ ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಅಂದರೆ ಇವತ್ತು ಅವ್ರ ಹೆಸರಲ್ಲಿ ಇವತ್ತು ಒಂದು ರಜಾ ಘೋಷಣೆ ಮಾಡಿದ್ದಾರೆ. ಅಂದರೆ ಎಲ್ಲ ಶಾಲೆಗಳಾಗಲಿ, ಅದು ಆಫೀಸ್ಗಳಾಗಲಿ ಎಲ್ಲದಕ್ಕೂ ರಜಾ ಘೋಷಿತ ಅಂದರೆ ಅವ್ರಂಥ ಒಳ್ಳೆಯತನ ನೋಡಿ ಅವ್ರು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಅಂತೇಳಿ ಇವತ್ತು ಅವ್ರಿಗೆ ನಾವು ನಮ್ಮ ಮಾರ್ಕೆಟಲ್ಲಿ ಇಂಥ ನಮ್ಮಗೆ ರೈತರಿಗೆ ಮತ್ತು ಎಲ್ರಿಗೂ ಒಂದು ಒಳ್ಳೆಯ ಕೆಲಸ ಮಾಡ್ಕೊತಿದ್ದಾರೆ ಅಂಥವ್ರಿಗೆ ನಾವು ಶ್ರದ್ಧಾಂಜಲಿ ಮಾಡೋಣ ಅಂತೇಳಿ ಎಲ್ಲರೂ ಬಂದು ಮಾಡಿದ್ದೀವಿ. ಇವತ್ತು ಅವ್ರಿಗೆ ಎಲ್ಲರೂ ಒಂದು ಶ್ರದ್ಧಾಂಜಲಿ ಮಾಡಿ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ರಿಗೂ ಅವ್ರಿಗೆ ಮತ್ತು ಅವ್ರ ಕುಟುಂಬ ಅವ್ರಿಗೆ ಆ ದುಃಖವನ್ನು ಈಡಿಸುವಂಥ ಒಂದು ದೇವರ ಶಕ್ತಿ ಕೊಳ್ಳಿ, ಆ ದೇವರು ಅವ್ರಿಗೆ ಮನೆಗೆ ಒಂದು ಕುಟುಂಬಕ್ಕೆ ಒಂದು ಶಕ್ತಿ ಕೊಳ್ಳಿ ಅಂತೇಳಿ ಒಂದು
ಇವತ್ತಿನ ಹೇಳಕ್ಕೆ ಒಂದು ಇಷ್ಟಪಡ್ತೀವಿ. ಅದೇ ರೀತಿ ನಿನ್ನೆ ಒಂದು ಮೊರಾರ್ಜಿ ದೇಸಾಯಿ ಶಾಲೆ ಮಕ್ಕಳು ಇದೇನು ಮುರುಡೇಶ್ವರಿ ಬೀಚಲ್ಲಿ ಹೋಗಿ ನಮ್ಮ ಮಕ್ಕಳು ಅಲ್ಲಿ ಹೋಗಿ ನೀರಿನ ಒಂದು ಸಮುದ್ರದ ಅಲೆಯಲ್ಲಿ ಒಂದು ನಮ್ಮ ಮಕ್ಕಳು ಕೂಡ ಅಲ್ಲಿ ಒಂದು ನೀರಿನಲ್ಲಿ ಮುಳುಗಿದ್ದಾರೆ. ಅದಕ್ಕೆ ಒಂದು ಅದು ಅವ್ರು ಕೂಡ ಸಹ ಅವ್ರ ಕುಟುಂಬವರ್ಗೂ ಸಹ ಆ ದುಃಖವನ್ನು ಈಡೇರಿಸುವಂಥ ಶಕ್ತಿ ದೇವರು ಕೊಳ್ಳಿ. ಅವರು ಕೂಡ ನಾವು ಈ ಟೈಮಲ್ಲಿ ಅವ್ರಿಗೆ ಒಂದು ಮೌನ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪಾಪ ಅವರು ಮಕ್ಕಳು ನಮ್ಮ ಮಕ್ಕಳು ಅವ್ರು ಕೂಡ ಸಹ ಇಂಥ ಟೈಮಲ್ಲಿ ಇದಾಗಿದ್ದಕ್ಕೆ ಎಲ್ರಿಗೂ ಒಂದು ದುಃಖ ಅಂತ ಹೇಳಿತು. ನಮ್ಮ ತಾಲೂಕಿಗೆ ಒಂದು ಇದಾಯಿತು, ಒಳ್ಳೆ ಒಂದು ಕೆಟ್ಟ ಒಂದು ನ್ಯೂಸ್ ಬಂತಂತಾಯಿತು. ಇವತ್ತು ಇಂಥ ಇದರಲ್ಲಿ ಕೂಡ ಸಹ ಅವ್ರ ಮಕ್ಕಳು ಕೂಡ ಅವ್ರ ಕುಟುಂಬಸ್ಥರು ಕೂಡ ಸಹ ನಮ್ಮ ದೇವರು ಶಕ್ತಿ ಕೊಳ್ಳಿ ಇದಂತೇಳಿ ಈ 4 ಮಾತು